ಇದ್ದಾರೆ. ಯಾಕಂದರೆ ಅವರೆಲ್ಲ ಫಸ್ಟ್ ರ್ಯಾಪಿಡೋ ಟ್ಯಾಕ್ಸಿ ಬರೋಕ್ಕಿಂತ ಮುಂಚೆ ಆಟೋ ಡ್ರೈವರ್ ಎಲ್ಲ ಇದ್ದಿದ್ದು. ಸೊ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಆಟೋದಲ್ಲಿ ಟ್ರಾವೆಲ್ ಮಾಡೋಕೆ ನೋಡಿ. ನಮ್ಗೆ ಇರೋದು ಪ್ರಾಬ್ಲಮ್ ಏನಂದ್ರೆ ಬೈಕ್ ಟ್ಯಾಕ್ಸಿ ಇದೆ. ಬೈಕ್ ಟ್ಯಾಕ್ಸಿ ಅಂದ್ರೆ ಅದೇ ರಾಬಿಡೋ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರಲ್ಲ, ಓಕೆ ಓಕೆ. ಅದು ಒಂದಿಲ್ಲ ಅಂದ್ರೆ ಆಟೋ ಜೀವನ ಒಂದು ಅದ್ಭುತವಾದ ಜೀವನ. ಅವ್ರಿಗೇನ್ ಆತರ ಅವರಿಗೆಲ್ಲ ಗೌರ್ಮೆಂಟ್ ಎಲ್ಲ ಟೂ ವೀಲರ್ ಏನ್ ಪರ್ಮಿಷನ್ ಕೊಡೋದಿಲ್ಲ, ಗೌರ್ಮೆಂಟ್ ಸರಿ ಇಲ್ಲ ಸರ್. ಲಂಚ ತಗೊಂಡು ಇದ್ರ ಓಡಿಸ್ತಾ ಇದಾರೆ. ಟೂ ವೀಲರ್ ಏನ್ ಇವಾಗ ವೈಟ್ ಬೋರ್ಡ್ ಅಲ್ಲಿ ವೈಟ್ ಬೋರ್ಡ್ ಕಮರ್ಷಿಯಲ್ ಹೆಂಗ್ ಮಾಡ್ತೀರಾ ನೀವು? ವೈಟ್ ಬೋರ್ಡ್ ಇರೋದು ಏನಕ್ಕೆ? ಸ್ವಂತ ಯೂಸ್ ಮಾಡಕ್ಕೆ. ಅದನ್ನ ನೀವು ಈಗ ಈ ರಾಬಿಡೋ ಇವರೆಲ್ಲ ಏನ್ ಮಾಡ್ತಾರಲ್ಲ, ದುಡ್ಡುಗಳು ಸರ್ಕಾರ ದುಡ್ಡು ಕೊಟ್ಬಿಟ್ಟು ಓಡ್ಸಕ್ ಬಿಡ್ತಾರೆ. ಅಂದ್ರೆ ಇಬ್ರು ಏನಿಲ್ಲ, ಇಬ್ರು ಅವ್ರಿಗೋಸ್ಕರನೇ ದುಡಿತಾ ಇರೋದು. ರಾಪಿಡೋ ಅಥವಾ ಆಟೋ ಯಾರು ನೋಡಿದ್ರು ಇಬ್ರಿಗೂ ಕಷ್ಟ ಇರ್ಬೋದು. ಇವಾಗೆಲ್ಲ ತುಂಬಾ ಜನ ಪ್ರಿಫರ್ ಮಾಡೋದು ಬೈಕ್ ಟ್ಯಾಕ್ಸಿ. ಯಾಕಂದ್ರೆ ಬೇಗ ಇದೆ ಮತ್ತೆ ಚೀಪರ್ ಇದೆ. ಆಟೋ ಅಂದ್ರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಹೋಗ್ತಾ ಇರೋ ಜಾಗ ಗ್ರೌಂಡ್ಗೆಲ್ಲ ಹೋಗ್ಬಿಟ್ಟು ಸ್ಪೆಷಲ್ ಆಗಿ ಯಾರ ಜೊತೆ ಮಾತಾಡೋಣ, ಯಾರು ಡಿಸ್ಕಷನ್ ಮಾಡೋಣ, ಏನೇನು ಮಾಡ್ತಾ ಇದ್ದಾರೆ ಲೈಫಲ್ಲಿ ಅಂತ ಒಂದು ಕೇಳೋಣ ಅನ್ಕೊಂಡಿದ್ದೀನಿ. ಸೊ ನಮ್ಮ ಸ್ಪೆಷಲಿ ಇವತ್ತಿಂದ ಅಂದರೆ ತುಂಬ ದಿವಸ ಆಯಿತು, ಗ್ಯಾಸ್ ಎಲ್ಲ ಪ್ರಾಬ್ಲಮ್ ಆಗಿ. ಅಂದರೆ ಆಟೋ ಡ್ರೈವರ್ಸು ಮತ್ತು ಮನೇಲೆಲ್ಲ ತುಂಬ ಫೇಸ್ ಮಾಡ್ತಿದ್ದಾರೆ ಪ್ರಾಬ್ಲಮ್ಸು. ಸೊ ಬನ್ನಿ ಗೈಸ್, ಆಟೋ ಡ್ರೈವರ್ ಹತ್ರನೂ ಕೇಳೋಣ ಅವ್ರು ಯಾವ ಥರ ಜೀವನ ನಡೀತಾ ಇದೆ, ಮತ್ತು ಹುಡುಗರ ಹತ್ರ, ಯಂಗ್ಸ್ಟರ್ಸ್ ಹತ್ರ ಕೇಳೋಣ ಅವ್ರ ಜೀವನ ಯಾವ ಥರ ನಡೀತಾ ಇದೆ ಅಂತ. ಸೊ ನಾವು ಇವತ್ತು ಗ್ರೌಂಡ್ ಹತ್ರ ಬಂದಿದ್ದೀವಿ, ನೋಡ್ತಾ ಇದ್ದೀರಾ ನೀವು ಬ್ಯಾಕ್ ಸೈಡ್. ಸೊ ಇಲ್ಲಿ ಗ್ರೌಂಡ್ ಹತ್ರ ಹುಡುಗರು ಇದ್ದಾರೆ ಗೈಸ್. ಸೊ ಹುಡುಗರ ಹತ್ರ ನಾವು ಮಾತಾಡೋಣ. ಫಸ್ಟ್ ಹುಡುಗರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಆಟೋ ಡ್ರೈವರ್ ಹತ್ರನೂ ಮಾತಾಡೋಣ. ಅವ್ರು ಯಾವ ಥರ ಜೀವನ ನಡೆಸ್ತಾ ಇದ್ದಾರೆ, ಇದರ ಬಗ್ಗೆ ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ಏನಾದರೂ ಸೊಲ್ಯೂಷನ್ ಇದ್ರೂ ಕಮೆಂಟ್ ಮಾಡಿ. ಯಾಕಂದರೆ ಜೀವನದಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತೆ, ತುಂಬ ಟೈಮ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಅದನ್ನ ಫೇಸ್ ಮಾಡ್ಕೊಂಡು ನಿಂತ್ಕೋಬೇಕು ನಾವೆಲ್ಲರೂ. ನಾನು ಚಿಕ್ಕವನು ಇದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಾನು ಇದನ್ನ ಆಟೋ ಡ್ರೈವರ್ ಹತ್ರ ಕೇಳೋಣ, ಅವ್ರು ಯಾವ ಥರ ಜೀವನ ಮಾಡ್ತಿದ್ದಾರೆ, ಅವ್ರದ್ದು ಯಾವ ಥರ ದಿನ ಸ್ಟಾರ್ಟ್ ಆಗುತ್ತೆ, ಯಾವ ಥರ ದಿನ ಎಂಡ್ ಆಗುತ್ತೆ ಅಂತ. ಲೆಟ್ಸ್ ಗೋ ಗೈಸ್. ಅಂಕಲ್ ನಮಸ್ಕಾರ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂಕಲ್. ಮತ್ತೆ ನಿಮ್ಮ ಹೆಸರು ಅಂಕಲ್? ವಿಜಯ್ ಕುಮಾರ್ ಅಂತ. ಎಷ್ಟು ದಿವಸ ಆಯ್ತು ಅಂಕಲ್ ಈ ಆಟೋ ಹೊಡಿತಾ ಇರೋದು? ಒಂದು ಮೈಕ್ ತಗೊಳ್ಳಿದ್ದು ತಗೊಳ್ಳಿ ಅಂಕಲ್. ಫ್ರೀ ಇದ್ರಲ್ಲ 2 ನಿಮಿಷ? ಮಾತಾಡಿ. ಅಂಕಲ್, ಅಂದ್ರೆ ಇವಾಗ ತುಂಬಾ ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಅಲ್ಲ ಅಂಕಲ್, ಮತ್ತೆ ನೀವು ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಸರ್, ಏನು ಮಾಡಕ್ ಆಗಲ್ಲ. ಇವಾಗ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಮುಂಚೆ ಚೆನ್ನಾಗಿತ್ತು ಗ್ಯಾಸ್, ಎಲ್ಲ ಗ್ಯಾಸ್ ಸಿಗ್ತಾ ಇತ್ತು. ಇವಾಗ ಅಲ್ಲಿ ಯುದ್ಧ ನಡೀತಾ ಇದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಏನ್ ಮಾಡಲ್ಲ, ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸರ್ಕಾರದಿಂದ ಯಾವುದೇ ಒಂದು ಸಲಿಗೆ ಅಂತೂ ಇಲ್ಲ ಆಟೋದವ್ರಿಗೆ. ಮುಖ್ಯವಾಗಿ ನಮ್ಗೆ ಇರೋದು ಪ್ರಾಬ್ಲಮ್ ಏನಂದ್ರೆ ಬೈಕ್ ಟ್ಯಾಕ್ಸಿ ಇದೆ. ಬೈಕ್ ಟ್ಯಾಕ್ಸಿ ಅಂದ್ರೆ ಅದೇ ರಾಬಿಡೋ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರಲ್ಲ, ಅದು ಒಂದಿಲ್ಲ ಅಂದ್ರೆ ಆಟೋ ಜೀವನ ಒಂದು ಅದ್ಭುತವಾದ ಜೀವನ. ಅವ್ರಿಗೇನ್ ಆತರ ಅವರಿಗೆಲ್ಲ ಗೌರ್ಮೆಂಟ್ ಎಲ್ಲ ಟೂ ವೀಲರ್ ಏನ್ ಪರ್ಮಿಷನ್ ಕೊಡೋದಿಲ್ಲ, ಗೌರ್ಮೆಂಟ್ ಸರಿ ಇಲ್ಲ ಸರ್. ಲಂಚ ತಗೊಂಡು ಇದ್ರ ಓಡಿಸ್ತಾ ಇದಾರೆ. ಟೂ ವೀಲರ್ ಏನ್ ಇವಾಗ ವೈಟ್ ಬೋರ್ಡ್ ಅಲ್ಲಿ ವೈಟ್ ಬೋರ್ಡ್ ಕಮರ್ಷಿಯಲ್ ಹೆಂಗ್ ಮಾಡ್ತೀರಾ ನೀವು? ವೈಟ್ ಬೋರ್ಡ್ ಇರೋದು ಏನಕ್ಕೆ? ಸ್ವಂತ ಯೂಸ್ ಮಾಡಕ್ಕೆ. ಅದನ್ನ ನೀವು ಈಗ ಈ ರಾಬಿಡೋ ಇವರೆಲ್ಲ ಏನ್ ಮಾಡ್ತಾರಲ್ಲ, ದುಡ್ಡುಗಳು ಸರ್ಕಾರ ದುಡ್ಡು ಕೊಟ್ಬಿಟ್ಟು ಓಡ್ಸಕ್ ಬಿಡ್ತಾರೆ. ಇದು ನ್ಯಾಯಾಲಯ ಕೇಸ್ ಆಯ್ತು, ಕೇಸ್ ಅವ್ರ ಪಕ್ಕನೆ ಆಯ್ತು. ಮತ್ತೆ ಅಲ್ಲಿಂದ ಒಂದು ಆರ್ಡರ್ ಹಾಕಿದ್ರು ಅಂತ ಸರ್ಕಾರದಿಂದ ಅವ್ರಿಗೊಂದು ರೂಲ್ಸ್ ಒಂದು ಇದ್ ಮಾಡಿ ಅಂತ ಹೇಳಿದ್ರು. ಅದು ಸರ್ಕಾರ ಮಾಡಿಲ್ಲ. ಎಲ್ಲ ದುಡ್ಡು ತಗೊಂಡ್ಬಿಟ್ಟಿರ್ತಾರೆ, ಏನ್ ಮಾಡಕ್ ಆಗಲ್ಲ. ತುಂಬಾ ತಪ್ಪು. ನಮ್ಗೆ ಗ್ಯಾಸ್ಗಿಂತ ಮೈನ್ ಪ್ರಾಬ್ಲಮ್ ಬೈಕ್ ಟ್ಯಾಕ್ಸಿನೇ. ಈಗೆಲ್ಲ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಾ ಆಟೋ? ನಾವು ಬೆಳೆ 5 ಎತ್ತೀವಿ. 5 ಗಂಟೆಯಿಂದ 1 ಗಂಟೆಗೆ ಓಡಿಸ್ತೀವಿ. ಮನೆಗೆ ಹೋಗ್ತೀವಿ. 1 ಗಂಟೆ ರಾತ್ರಿ? ಮಧ್ಯಾಹ್ನ 4 ಗಂಟೆಗೆ ಎತ್ತೀವಿ. 9 ಗಂಟೆಗೆ ಓಡಿಸ್ತೀವಿ. 9 ಗಂಟೆ ಅಂದ್ರೆ ಮನೆ ನಡೆಯುತ್ತೆ ತಿಂಗಳಿಗೆ? ನಡೀದು, ಏನ್ ತೊಂದ್ರೆ ಇಲ್ಲ ಸರ್. ಏನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಕಷ್ಟ ಪಡ್ಬೇಕು ಅಷ್ಟೇ. ವರ್ಷದಲ್ಲಿ ಕಷ್ಟ ಅಂದ್ರೆ ಮುಂಚೆ ಚೆನ್ನಾಗಿತ್ತು. ನಮ್ಗೆ ಅದೇ ಹೇಳ್ತಾ ಇಲ್ವಾ, ಈಗ ಗ್ಯಾಸ್ ಒಂದು 2-3 ತಿಂಗಳು ಸರಿ ಆಗ್ಬಿಡ್ಬೋದು. ಆದ್ರೆ ಈ ಬೈಕ್ ಟ್ಯಾಕ್ಸಿ ಸರಿ ಆಗಲ್ವಲ್ಲ. ಬೈಕ್ ಟ್ಯಾಕ್ಸಿನೇ ದೊಡ್ಡ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಇವತ್ತು ಆಟೋ ಚಾಲಕರಿಗೆ ಪ್ರಾಬ್ಲಮ್ ಇರೋದೇ ಬೈಕ್ ಟ್ಯಾಕ್ಸಿ. ಅದು ಒಂದೇ ಒಂದಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಆಟೋದವ್ರ ಜೀವನ ಒಂದ್ ಒಳ್ಳೆ ಜೀವನ ಅಂತ ಹೇಳ್ಬೇಕು. ಅವ್ರ ಮನೆ ಸಂಪಾದನೆ ಏನ್ ಬೇಕು, ಅವ್ರ ಮಕ್ಳಿಗೆ ಊಟಕ್ಕೆ ಏನ್ ಬೇಕು, ಆರಾಮ ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಈಗ ಬೈಕ್ ಟ್ಯಾಕ್ಸಿ ಅಂದ್ರೆ ಹುಡುಗರು ಅವ್ರಿಗೂ ಕಷ್ಟ ಇರುತ್ತೆ, ಅವ್ರು ಮಾಡ್ತಾರ. ಬಟ್ ಆ ಓನರ್ಗೆ ಹಾಕೋದು. ಸರ್ ನಾನು ಹೇಳೋದು, ಬೈಕ್ ಟ್ಯಾಕ್ಸಿ ಕಷ್ಟ ಇದೆ ಅಂದ್ರೆ ಕಷ್ಟ ಇರೋ ಓಡಿಸ್ತಾರೆ, ಪರವಾಗಿಲ್ಲ. ಇವತ್ತು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡೋನು, ಗೌರ್ಮೆಂಟ್ ಎಂಪ್ಲಾಯಿ, ಕೆಲ್ಸಕ್ಕೆ ಹೋಗೋನು, ಮತ್ತೆ ಬೇರೆ ರಾಜ್ಯಗಳಿಂದ ಬಂದು UP, MP, ಕೇರಳ, ಆಂಧ್ರ ಇವರೆಲ್ಲ ಅಲ್ಲಿಂದ ಇಲ್ಲಿ ಬಂದು ಓಡಿಸ್ತಾವ್ರೆ.
ಬೈಕ್ ಮತ್ತೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದವ್ರಿಗೆ ಏನ್ ವ್ಯಾಲ್ಯೂ ಇದೆ ಹಂಗಂದ್ರೆ ಹಾ ನಾನು ಹೇಳೋದು ಹೊಟ್ಟೆ ಪಾಡಿಗೆ ಇಲ್ಲಾದ್ರು ಓಡಿಸ್ಕೊಳ್ಳಿ ನಾವು ಅದ್ರ ಬಗ್ಗೆ ಬೇಡ ಅಂತ ಹೇಳಿಲ್ಲ. ಹೌದೌದು. ಸಾಫ್ಟ್ವೇರ್ ಕಂಪನಿ 3-4 ಲಕ್ಷ ಸಂಬಳ ತೆಗಿತಾನೆ, ಹಾ ಅವ್ನು ಇವತ್ತು ಬೈಕ್ ಟ್ಯಾಕ್ಸಿ ಓಡಿಸ್ತಾನೆ. ಒಂದ್ ಗೌರ್ಮೆಂಟ್ ಎಂಪ್ಲಾಯ್ ಬೈಕ್ ಟ್ಯಾಕ್ಸಿ ಓಡಿಸ್ತಾನೆ. ಕೆಲ್ಸಕ್ಕೆ ಮಾಮೂಲಿ ಕೆಲ್ಸಕ್ಕೆ ಹೋಗೋನ್ ಬೈಕ್ ಟ್ಯಾಕ್ಸಿ ಓಡಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ. ನಮ್ ಜೀವನ ಇದು ಒಂದೇ ಅಲ್ವಾ ಸರ್, ಬೇರೆ ಯಾವ್ದಿಲ್ವಾ ನಮ್ ಜೀವನ? ಇದ್ರಲ್ಲಿ ಓಡಿಸ್ಬೇಕು, ಇದ್ರಲ್ಲಿ ದುಡಿಬೇಕು, ಇದ್ರಲ್ಲಿ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ಇದ್ರಲ್ಲಿ ಹೆಂಡತಿ ಮಕ್ಕಳನ್ನ ಓದಿಸ್ಬೇಕು, ಎಲ್ಲ ಇದ್ರಲ್ಲಿ ಮಾಡ್ಬೇಕು. ಬೇರೆ ಯಾವ್ದೇ ಜೀವನ ಇಲ್ಲ ನಮ್ಗೆ, ಇದು ಒಂದೇ ಜೀವನ. ಹೌದೌದು ಹೌದು. ಇದಕ್ಕೆ ನಿಮ್ಗೆ ಏನ್ ಮೆಸೇಜ್ ಕೊಡಕ್ ಹೇಳ್ತೀರಾ ಎಲ್ಲರಿಗೂ, ಆಟೋ ಡ್ರೈವರ್ಗೆ? ನಾನ್ ಮೆಸೇಜ್ ಕೊಡೋದಂದ್ರೆ ಯಾರ ಹತ್ರನು ಜಾಸ್ತಿ ದುಡ್ಡು ಕೇಳಕ್ ಹೋಗ್ಬೇಡಿ, ಕಸ್ಟಮರ್ಗಳ ಹತ್ರ ಜಾಸ್ತಿ ದುಡ್ಡು ಕೇಳಕ್ ಹೋಗ್ಬೇಡಿ, ದರೋಡೆ ಮಾಡಕ್ ಹೋಗ್ಬೇಡಿ. ನಿಯತ್ತ ನ್ಯಾಯವಾಗಿ ಓಡಿಸಿ, 100 ರೂಪಾಯಿ ಬರೀ 200 ರೂಪಾಯಿ ನಿಯತ್ತ ಓಡಿಸಿ, ನಿಯತ್ತ ದುಡೀರಿ. ಯಾರ ಹತ್ರನೂ ಹೋಗ್ಬಿಟ್ಟು 100 ರೂಪಾಯಿ ಬಾರಿಗೆ 200 ಕೇಳಿ 300 ಕೇಳಿ ಈ ತರ ಮಾಡಿ ಆಟೋ ಡ್ರೈವರ್ ಹೆಸರು ನೀವು ಕೆಲ್ಸಕ್ಕೆ ಹೋಗ್ಬೇಡಿ. ಎಲ್ಲಾರು ಕಷ್ಟ ಇದೆ ಇಲ್ಲ ಅಂತ ಹೇಳಿಲ್ಲ, ಕೇಳಿ ಒಂದ್ 20 ರೂಪಾಯಿ ಕೇಳಿ ತಗೊಳ್ಳಿ, ತೊಂದ್ರೆ ಏನಿಲ್ಲ. ಮೇಡಮ್ ಈ ತರ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಒಂದ್ 20 ರೂಪಾಯಿ ಸೇರ್ಸ್ಕೊಡಿ ಅಂತ ಕೇಳ್ಬಿಟ್ಟು ತಗೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. ಬೈಕ್ ಟ್ಯಾಕ್ಸಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಡೈರೆಕ್ಟ್ ಆಗಿ? ಸರ್ ನಾನು ಬೈಕ್ ಟ್ಯಾಕ್ಸಿ ಓಡಿಸೋರ್ ಬಗ್ಗೆ ಹೇಳ್ತಲ್ಲ, ಸರ್ಕಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್ಕಾರ ಈಗ ಬೈಕ್ ಟ್ಯಾಕ್ಸಿ ಓಡಿಸೋರ್ ಬಗ್ಗೆ ನಾನು ಅವ್ರ ಬಗ್ಗೆ ತಪ್ಪ ಹೇಳ್ತಾರೆ, ಯಾಕಂದ್ರೆ ಅಲ್ಲಿ ಆಪಲ್ ಪರ್ಮಿಷನ್ ಇದ್ರೆ ಓಡಿಸ್ತಾರೆ, ಆಪಲ್ ಪರ್ಮಿಷನ್ ಅವರೇ ಓಡಿಸ್ತಾರೆ. ಇಲ್ಲಿ ಕಳ್ರು ಇರೋದು ಸರ್ಕಾರದವರು, ಇಲ್ಲಿ ಕಳ್ರು ಯಾರಂದ್ರೆ ಸರ್ಕಾರದವರು. ಸರ್ಕಾರ ಸರಿಗಿದ್ದಿ ಆ ಬೈಕ್ ಟ್ಯಾಕ್ಸಿ ಇವತ್ತು ಮಹಾರಾಷ್ಟ್ರದಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿಸಿದ್ದಾರೆ. ರೋಡ್ ರಸ್ತೆಗೆ ಅವರೇ ಹಿಡಿದು ಬೈಕ್ ನು ಹಿಡಿದು ಇದು ಇದು ಕಾನೂನಲ್ಲಿ ಬದ್ಧ ಇಲ್ಲ, ಇದು ತಪ್ಪು ಅಂತ ಹೇಳಿ ಅವರೇ ಸ್ಟಾಪ್ ಮಾಡಿಸಿದ್ದಾರೆ. ಎಲ್ಲಿ ಮಹಾರಾಷ್ಟ್ರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಇಲ್ಲಿನ ಮಿನಿಸ್ಟ್ರಿಗೆ ಯಾಕೆ ಅಷ್ಟು ಧೈರ್ಯ ಇಲ್ಲ? ಆಗತ್ತೆ ಅಂಕಲ್, ಖಂಡಿತ ಮುಂದೆ ಆಗತ್ತೆ. ಆಗಲ್ಲ ಸರ್ ಯಾವಾಗ ಹೇಳ್ತೀನಿ, ಲಂಚ ಯಾವಾಗ ತಗೊಂತಾರೋ ಅವಾಗ ಯಾವ್ದು ಕೆಲಸ ನಡೆಯಲ್ಲ. ಲಂಚ ತಗೊಂಡು ಕೆಲಸ ಮಾಡಿಸ್ತಾ ಇರೋದು ಇಲ್ಲಿ. ನಿಮ್ ಮನೆ ಎಲ್ಲಿ ಇರುತ್ತೆ? ನಮ್ದು ಇಲ್ಲ ಸರ್, ಕೋರ್ಮಂಗ್ಲ. ಓಕೆ, ಅಂದ್ರೆ ಎಲ್ಲೆಲ್ಲಿ ಒಂದು ಬಾಡಿಗೆ ಬಂದ್ರೆ ಎಲ್ಲಿ ಸಿಕ್ಕದು ಹೋಯ್ತಾ ಇರೋದೆ. ಏರ್ಪೋರ್ಟ್ ಅಂದ್ರೆ ಹೋಗಲ್ಲ. ಯಾವ ಏರ್ಪೋರ್ಟ್? ಇಂಟರ್ನ್ಯಾಷನಲ್ ಏರ್ಪೋರ್ಟ್. ದೇವನಹಳ್ಳಿ. ನಮ್ದು ಅಲೋಡ್ ಇಲ್ವಾ ಒಳಗಡೆ? ಇಲ್ಲ. ಖಂಡಿತ ಆಗತ್ತೆ ಅಂಕಲ್. ಮತ್ತೆ ಏನಾದ್ರು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ನಾವೇನಿಲ್ಲ, ದೇವ್ರನ್ನ ಅದು ಒಂದೇ ಬೇಡ್ಕೊಂತ ಇರೋದು, ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿನ ಈ ರಾಜ್ಯದ ಬಿಟ್ಟು ತೊಲಗಿಸಿ ಅಂತ. ಓಕೆ ಅಂಕಲ್, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಇಲ್ಲಿ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರು ಮಾತಾಡ್ಸೋಣ. ತುಂಬಾ ದಿನ ಆಯ್ತು ಅನ್ಸುತ್ತೆ ಇವ್ರನ್ನೆಲ್ಲ ಮೀಟ್ ಆಗಿ. ಗ್ರೌಂಡ್ಗೆಲ್ಲ ಬಂದಿದ್ದೀವಿ ನಾನು ಇವತ್ತು. ಸಿ ಗೈಸ್, ಇಲ್ಲೆಲ್ಲ ತುಂಬಾ ಜನ ಇದ್ದಾರೆ, ಸೊ ಇವ್ರು ಸ್ವಲ್ಪ ರೆಸ್ಟ್ ಮಾಡ್ತೀರಾ ನೋಡೋಣ. ಇರಿ ಗೈಸ್. ಲೆಟ್ಸ್ ಸರ್. ಹಾಯ್ ಬ್ರೋ. ಹಲೋ ಬ್ರೋ. ಯೂಸ್ ದಿಸ್ ಮೈಕ್. ಅದ ಯುವರ್ ನೇಮ್ ಬ್ರೋ? ನನ್ನ ಹೆಸರು ಬಂದು ಅಕ್ಷಯ್ ಅಂತ. ಅಕ್ಷಯ್, ಏನ್ ಮಾಡ್ತಿದ್ದ ಅಕ್ಷಯ್? ನಾನು ಒಂದು ಸ್ಪೋರ್ಟ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ್ದು ಸ್ಪೋರ್ಟ್ಸ್ ಕಂಪನಿಯಲ್ಲಿ? ಸ್ಪೋರ್ಟ್ಸ್ ಕಂಪನಿ. ಅದಕ್ಕೆ ಬೆಳಗ್ಗೆ ಸ್ಪೋರ್ಟ್ಸ್ ಆಡ್ಸಿ ಬಂದಿದ್ರು. ಹೌದು. ಓಕೆ, ನಿಮ್ ಫ್ರೆಂಡ್ಗೆ ಇವಾಗ ನಾನು ಒಂದು ಚಾಲೆಂಜ್ ಕೊಡ್ತೀನಿ. ಓಕೆ, ನಿಮ್ ಫ್ರೆಂಡ್ಗೆ ಇವಾಗ ನಾನು 1000 ರೂಪೀಸ್ ಕೊಟ್ರೆ ಇವತ್ತೊಂದಿನ ಬಿಟ್ಟಿರ್ತೀರಾ? ಬಿಟ್ಟಿರ್ತೀನಿ. ಸೀರಿಯಸ್ಲಿ? ಅಂದ್ರೆ ಜೊತೆಲಿ ವರ್ಕ್ ಮಾಡಲ್ಲ ಇಬ್ರು? ಇಲ್ಲ, ಜೊತೆಲಿ ವರ್ಕ್ ಮಾಡಲ್ಲ. ಮತ್ತೆ ಎಲ್ಲೆಲ್ಲಿ ನಿಮ್ ಮನೆ ಇರೋದು? ಇಂದ್ರಾನಗರ್. ನಿಮ್ದು? ಕೋರ್ಮಂಗಲ. ಓಕೆ, ಅಂದ್ರೆ ಜೊತೆಲಿ ಆರಾಮಾಗಿ 1 ವರ್ಷನೇ ಬಿಟ್ಟಿರ್ತೀರಾ? ಓಕೆ ಬ್ರೋ, ಇನ್ನೊಂದು ಸೇಮ್ ಕ್ವಶನ್. ನಾನು 1000 ರೂಪೀಸ್ ಕೊಟ್ರೆ ನೀವೇನ್ ಮಾಡ್ತೀರಾ ಅದನ್ನ? 1000 ರೂಪೀಸ್ ಕೊಟ್ರೆ ಒಂದು ಒಳ್ಳೆ ಲಂಚ್ಗೆ ಹೋಗ್ತೀನಿ ಆಚೆ. ಲಂಚ್ 1000 ರೂಪೀಸ್ ಅಲ್ಲಿ ಆಗೋಗದಾ? ಆಗುತ್ತೆ. ಆತರ 100 ರೂಪೀಸ್ ಅಲ್ಲೇ ಆಗುತ್ತೆ. ಓಕೆ, ನಿಮ್ಮ ಕಾಲೇಜ್ ಲೈಫ್ ಯಾವ ತರ ಆಯ್ತು? ಕಾಲೇಜ್ ಲೈಫ್ ಚೆನ್ನಾಗಿತ್ತು, ಆದ್ರೆ ನನ್ನ ಕಾಲೇಜ್ ಲೈಫ್ ಗಿಂತ ನನ್ನ ಹಾಸ್ಟೆಲ್ ಲೈಫ್ ತುಂಬಾ ಎಂಜಾಯ್ ಮಿಸ್ ಮಾಡ್ಕೊತಾ ಇದ್ದೀರಾ? ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಏನ್ ಹೇಳಕ್ ಇಷ್ಟಪಡ್ತೀರಾ ಹುಡುಗರಿಗೆ? ಯಂಗ್ಸ್ಟರ್ಸ್ ನನ್ನ ವಿಡಿಯೋ ಎಲ್ಲ ನೋಡೋದು ಯಂಗ್ಸ್ಟರ್ಸ್, ಸೊ ಅವರಿಗೆಲ್ಲ ಏನಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳೋದಂದ್ರೆ ಕಾಲೇಜ್ ಲೈಫ್ ಬಗ್ಗೆ, ಹಾಸ್ಟೆಲ್ ಲೈಫ್ ಬಗ್ಗೆ ಎಲ್ಲ ಅವಕಾಶ ಸಿಕ್ಕಿದಷ್ಟು ಅವರು ಎಂಜಾಯ್ ಮಾಡ್ಬೇಕು. ಆಮೇಲೆ ಮತ್ತೆ ಆ ಟೈಮ್ ಬಂದಿ ಅಂದ್ರೆ ಏನು ರಿಗ್ರೆಟ್ ಇರಬಾರ್ದು ಲೈಫ್ ಅಲ್ಲಿ. ಹೌದು. ಏನ್ ಮಾಡಿದ್ರೆ ಇದು ಏನ್ ಹೇಳ್ತಾರೆ, ಹೆಂಗ್ ಹೇಳ್ತಾರೆ, ಏನಾದ್ರು ಮಾಡಿದ್ರೆ ಇದು ಕ್ಲಾರಿಟಿ ಇರ್ಬೇಕು. ಕ್ಲಾರಿಟಿ ತಗೊಂಡು ಇನ್ನೊಂದು ಮಾಡ್ಬೇಕು ಆತರ. ಓಕೆ, ಇನ್ನೊಂದು ಕ್ವಶನ್ ಕೇಳ್ಬೇಕು ಇಲ್ಲ ಗೊತ್ತಿಲ್ಲ. ನಿಮ್ ಗರ್ಲ್ ಫ್ರೆಂಡ್ ಬ್ರೋ? ಇದು ಶರ್ಮ ಬ್ರೋ, ಇದು ನೋಡಿ ಬ್ರೋ, ಹೇಗೆ ಇಲ್ಲ ಇದಾರ ಇಲ್ವಾ? ಎರಡನೇ ಕ್ವಶನ್. ಇರ್ಬೋದು ಬ್ರೋ. ನೋಡಿ ನಿಮ್ ಫ್ರೆಂಡ್ ನೋಡಿ ನಾಚಿಕೆ ಪಡ್ತಾವ್ರೆ ನೋಡಿ. ಇವಾಗ ಜಸ್ಟ್ ಒಂದು ವಿಡಿಯೋ ಮಾಡ್ದೆ ಬ್ರೋ,
ಅವ್ರ ಹತ್ರ ಆಟೋ ಡ್ರೈವರ್ ಹತ್ರ ಅವರು ಹೆವಿ ಅಂದ್ರೆ ನಾನು ಏನಕ್ಕೆ ಕೇಳ್ತಾ ಇದ್ದೆ ಅಂದ್ರೆ ಇದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಅವ್ರಿಗೆಲ್ಲ ಹೆವಿ ತೊಂದರೆ ಆಗ್ತಿದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ? ಆ, ಅಂದ್ರೆ ಇಬ್ರು ಏನೇ ಇರೋದು, ಇಬ್ರು ಅವ್ರಿಗೋಸ್ಕರನೇ ದುಡಿತಾ ಇರೋದು. ಹಾ ರ್ಯಾಪಿಡೋ ಅಥವಾ ಆಟೋ ಯಾರು ನೋಡಿದ್ರು ಇಬ್ರಿಗೂ ಕಷ್ಟ ಇರ್ಬೋದು. ಹಾ ಇವಾಗೆಲ್ಲ ತುಂಬಾ ಜನ ಪ್ರಿಫರ್ ಮಾಡೋದು ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ, ಯಾಕಂದ್ರೆ ಬೇಗ fast ಹೋಗ್ಬೋದು. ಇದೆ ಮತ್ತೆ ಚೀಪರ್ ಇದೆ. ಚೀಪರ್ ಇದೆ. ಆಟೋ ಅಂದ್ರೆ ಎಲ್ಲ ಟೈಮ್ ಇದು ಪ್ರೈಸಸ್ ಎಲ್ಲ ಆಟೋ ಅವರೆಲ್ಲ ಇನ್ಕ್ರೀಸ್ ಮಾಡ್ತಾರೆ ಜಾಸ್ತಿ ಒಂದೊಂದ್ಸಲ, ಅವ್ರದೇ ಪ್ರೈಸ್ ಹೇಳ್ತಾರೆ. ಹಾ ಆದ್ರೆ ಇದು ರ್ಯಾಪಿಡೋ ಬೈಕ್ ಅಂದ್ರೆ ಇದು ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ, ಲೆಟ್ಸ್ ಗೋ ಗೈಸ್. ತಿರುಪತಿ HC ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಇಲ್ಲಿ ಅಂದ್ರೆ ಡೈಲಿ ಬರ್ತೀರಾ ಇಲ್ಲಿ? ಡೈಲಿ ಅಲ್ಲ, ಯಾವಾಗ ಒಂದ್ಸಲಿ ಬರ್ತೀನಿ, ಡೇ ಮಂತ್ಲಿ ಒಂದ್ಸಲಿ ಬರ್ತೀನಿ. ಡೇ ಹೇಳಿ, ನಾನು ಬರ್ತೀನಿ ಅವಾಗ. ಇನ್ನೇ ವಿಡಿಯೋ ಮಾಡೋಣ ಅಂತ ನಿಮ್ ಫ್ರೆಂಡ್ ಜೊತೆ. ನೋಡಿ, ಅವರು ಸೈಲೆಂಟ್ ಆಗಿ ಕೂತ್ಬಿಟ್ಟವ್ರು. ಅವರು ಶೋರ್ ಬ್ರೋ. ನಿಮ್ ಗರ್ಲ್ ಫ್ರೆಂಡ್ ಇದಾರಾ? ಇದಾರಾ? ಹಂಗೆ ಬ್ರೋ, ಫ್ರೆಂಡ್ಸ್ ಎಲ್ಲ ಹಂಗೆ ಸುಳ್ಳು ಹೇಳ್ಕೊಂಡಿರ್ತಾರೆ. ಚಲೋ, ಲೆಟ್ಸ್ ಗೋ ಗೈಸ್. ಈ ವಿಡಿಯೋನ ಇಲ್ಲೇ ಏನ್ ಮಾಡೋಣ, ಸಿಗೋಣ ಮತ್ತೆ ಹೊಸ ವಿಡಿಯೋ ಜೊತೆಗೆ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಆಟೋ ಡ್ರೈವರ್ ಅಂಕಲ್ನ ಕೇಳಿದ್ರೆ ಎಲ್ಲ ಪ್ರಾಬ್ಲಮ್ ಬೀಳುತ್ತಾ ಇದ್ರು. ಯಾಕಂದ್ರೆ ಎಷ್ಟೊಂದು ಸಿಚುವೇಶನ್ ಇದೆ, ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅಂತ. ಆ ಥರ ಪ್ರಾಬ್ಲಮ್ ಬಂದಾಗ ನೀವು ಯಾವ ಥರ ನಿಂತ್ಕೊಂತೀರಾ? ಆಟೋ ಡ್ರೈವರನ್ನ ಹೇಳಿದ್ರು ತುಂಬ ಸಿಚುವೇಶನ್ ಹೆಂಗೆ ಬಂದರೂ ನಾವು ಒಂದೇ ಥರ ಇರ್ತೀವಿ. ಇವಾಗ ರ್ಯಾಪಿಡೋ ಟ್ಯಾಕ್ಸಿ ಅವರಿಗೆ ಮತ್ತು ಆಟೋ ಡ್ರೈವರ್ಗೆ ಇವಾಗ ಅದು ಮಾಡಿದ್ರೆ ಇವಾಗ ಆಟೋ ಡ್ರೈವರ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ. ರ್ಯಾಪಿಡೋ ಟ್ಯಾಕ್ಸಿ ಇದೆ ನಮಗೆ ಯಾವ ಥರ ಅಂದರೆ, ಇವಾಗ ಆಟೋ ಡ್ರೈವರು ಫಾಸ್ಟ್ ಹೋಗ್ತಾರೆ, ಅವರು ಫಾಸ್ಟಾಗಿ ಹೋಗ್ತಾರೆ, ಅಂದರೆ ಸ್ವಲ್ಪ ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ನೋಡಿ ಗೈಸ್, ನಿಮ್ಗೆ ಏನಂದರೆ ರ್ಯಾಪಿಡೋ ಟ್ಯಾಕ್ಸಿಗಿಂತ ಅದು ವೈಟ್ ಬೋರ್ಡ್ ಆಗಿರುತ್ತೆ. ನೀವು ಆಟೋನ ಪ್ರಿಫರ್ ಮಾಡಿದ್ರೆ ನನಗೆ ಬೆಟ್ರ್ ಅನಿಸುತ್ತೆ. ಒಂದು 50 ರೂಪೀಸ್ ಎಕ್ಸ್ಟ್ರಾ ಆಗ್ಬೋದು. ಯಾಕೆಂದರೆ ಆಟೋ ಡ್ರೈವರ್ ತುಂಬ ಜನ ಇದ್ದಾರೆ. ಯಾಕಂದರೆ ಅವರೆಲ್ಲ ಫಸ್ಟ್ ರ್ಯಾಪಿಡೋ ಟ್ಯಾಕ್ಸಿ ಬರೋಕ್ಕಿಂತ ಮುಂಚೆ ಆಟೋ ಡ್ರೈವರ್ ಎಲ್ಲ ಇದ್ದಿದ್ದು. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಆಟೋದಲ್ಲಿ ಟ್ರಾವೆಲ್ ಮಾಡೋಕ್ಕೆ ನೋಡಿ. ನಿಮಗೂ ಸೇಫು, ನಮಗೂ ಸೇಫು. ಮತ್ತು ಏನೇ ಇದ್ರೂ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ. ಬಾಯ್ ಬಾಯ್.